ಈ ತಂಪು ವಾತಾವರಣಕ್ಕೆ ನಮ್ಮ ಮುಖ ಕೈ ಕಾಲು ಎಷ್ಟು ಡ್ರೈ ಆಗಿ ಹೊಡಿತಾ ಇದೆ. ಇನ್ನು ಮಗುವಿನ ಚರ್ಮ ನಮ್ಗಿಂತ 4 ಪಟ್ಟು ಮೃದುವಾಗಿರುತ್ತೆ. ಇನ್ನು ಆ ಚರ್ಮಕ್ಕೆ ಎಷ್ಟು ಕಾಳಜಿ ಬೇಕು, ಆರೈಕೆ ಬೇಕು ಅಲ್ವಾ? ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮಗುವಿನ ಚರ್ಮ ಚಳಿಗಾಲದಲ್ಲಿ ಡ್ರೈ ಆಗಿ ಹೊಡೆಯೋದ್ರಿಂದ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಮೇಲೆ ಕೆಲವೊಂದು ಟಿಪ್ಸ್ ಮತ್ತೆ ಹೋಮ್ ರೆಮಿಡೀಸ್ ನ ಡಿಸ್ಕಸ್ ಮಾಡೋಣ. ಈ ಚಳಿಗಾಲದಲ್ಲಿನ ತಂಪು ವಾತಾವರಣ ಮತ್ತೆ ಮುಂಜಾನೆಯ ಸಂಜೆಯ ಈ ತಂಪು ಗಾಳಿ ಏನಿರುತ್ತಲ್ಲ, ಅದು ಮಗುವಿನ ಚರ್ಮದ ಮೇಲೆ ಅತಿ ಬೇಗನೆ ಪ್ರಭಾವ ಬೀರುತ್ತೆ. ನಿಮ್ಮ ಮಗುವಿನ ತುಟಿ ಹೊಡೆಯೋದಾಗ್ಲಿ, ಮತ್ತೆ ಕೆನ್ನೆ ಭಾಗದಲ್ಲಿ ಉಗುರ್ ಹತ್ರ ಎಲ್ಲ ಹೊಡೆಯೋದಾಗ್ಲಿ, ಮತ್ತೆ ಸಿಪ್ಪೆ ಸುಳ್ಕೊಳೋದಾದ್ರೂ ಆಗ್ಲಿ, ಮೊಣಕೈ ಮೊಣಕಾಲು ಎಲ್ಲ ಡ್ರೈ ಆಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ ಮೊದಲನೇ ಆರೈಕೆ ಮಾಡ್ಲಿಲ್ಲ ಅಂತ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಕೆಂಪಾಗಿ ನಿಮ್ಮ ಮಗುಗೆ ನೋವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ತೊಂದರೆ ನಿವಾರಣೆ ಮಾಡೋದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ ಮತ್ತೆ ಹೋಮ್ ರೆಮಿಡೀಸ್ ನ ಒಂದೊಂದಾಗಿ ನೋಡೋಣ. ಮೊದಲನೇದು ಆಯಿಲ್ ಮಸಾಜ್. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಈ ತಂಪು ವಾತಾವರಣದಿಂದ ನಿಮ್ಮ ಮಗುವಿನ ಚರ್ಮದ ಮೇಲಿನ ಆಯಿಲ್ ಏನಿರುತ್ತಲ್ಲ, ಅದು ಬೇಗ ಡ್ರೈ ಆಗಿ ನಿಮ್ಮ ಮಗುವಿನ ಚರ್ಮ ಡಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಣ್ಣೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಮಗುವಿನ ಚರ್ಮ ಮಾಯಿಶ್ಚರ್ ಆಗತ್ತೆ ಮತ್ತೆ ಸಾಫ್ಟ್ ಆಗಿ ಮೃದು ಆಗೋಕೆ ಸ್ಟಾರ್ಟ್ ಆಗತ್ತೆ. ಈ ಚಳಿಗಾಲದಲ್ಲಿ ಆಲ್ಮಂಡ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ 2 ಆಯಿಲ್ ಏನಿದೆ ಅಲ್ಲ, ಅದು ಜಾಸ್ತಿ ಹೊತ್ತು ನಿಮ್ಮ ಮಗುವಿನ ಚರ್ಮನ ಮಾಯಿಶ್ಚರೈಸ್ ಆಗಿ ಇಡುತ್ತೆ. ಇಲ್ಲ ಇವಾಗ ಸದ್ಯಕ್ಕೆ ನೀವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ರೆ ಅಥವಾ ಹಿಮಾಲಯ ಆಯಿಲ್ ಯೂಸ್ ಮಾಡ್ತಿದ್ರೆ, ಯಾವ್ದು ಯೂಸ್ ಮಾಡಿದ್ರು ಪರವಾಗಿಲ್ಲ, ಅದನ್ನೇ ಕಂಟಿನ್ಯೂ ಮಾಡಿ. ನಿಮ್ಮ ಮಗುಗೆ ಸೂಟ್ ಆಗಿದ್ರೆ ಅದನ್ನೇ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ, ಅದನ್ನೇ ಕಂಟಿನ್ಯೂ ಮಾಡಿ. ಆದ್ರೆ ಚಳಿಗಾಲದಲ್ಲಿ ಕಂಪಲ್ಸರಿ 2 ಬಾರಿ ಆದ್ರೂ ನಿಮ್ಮ ಮಗುಗೆ ಮಸಾಜ್ ಮಾಡ್ತಾ ಬನ್ನಿ. ಯಾಕೆಂದ್ರೆ ಮುಂಜಾನೆ ಮತ್ತೆ ಸಂಜೆ ಟೈಮ್ ಅಲ್ಲಿ ತುಂಬಾ ತಂಪು ವಾತಾವರಣ ಇರುತ್ತೆ. ಆ 2 ಸಮಯದಲ್ಲಿ ಎಣ್ಣೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಮಗುವಿನ ಚರ್ಮಕ್ಕೆ ಒಳ್ಳೆ ಸಾಫ್ಟ್ನೆಸ್ ಸಿಗ್ತಾ ಹೋಗುತ್ತೆ ಮತ್ತೆ ಒಂದು ಗ್ಲೋ ಕೂಡ ಬರುತ್ತೆ. ಈ ಎಣ್ಣೆ ಮಸಾಜ್ ಮಾಡೋದ್ರಿಂದ ಚರ್ಮದ ಆರೈಕೆ ಅಲ್ಲದೆ ನಿಮ್ಮ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗತ್ತೆ. 2ನೇದು ರಾ ಮಿಲ್ಕ್. ಎಣ್ಣೆ ಮಸಾಜ್ ಮಾಡಿದ ನಂತರ ಒಂದಿಷ್ಟು ಹಸಿ ಹಾಲು ತಗೊಳ್ಳಿ. ಆ ತಗೊಂಡ್ಮೇಲೆ ಒಂದು ಕ್ಲೀನ್ ಆಗಿರೋ ಹತ್ತಿ ತಗೊಂಡು ಹಸಿ ಹಾಲಿನಲ್ಲಿ ಡಿಪ್ ಮಾಡಿ ಮತ್ತೆ ಮಗುವಿನ ಮುಖ ಭಾಗದಲ್ಲಿ, ತುಟಿ ಭಾಗದಲ್ಲಿ, ಇನ್ ಕೇಸ್ ನಿಮ್ಮ ಮಗುವೇನಾದ್ರೂ ಅಂಬೆಗಾಲು ಅಥವಾ ತೆವಳು ಮಗು ಆಗಿತ್ತು ಅಂದ್ರೆ ಮೊಣಕೈ ಮತ್ತೆ ಮೊಣಕಾಲಿಗೆ ಮಸಾಜ್ ಮಾಡ್ತಾ ಬನ್ನಿ. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಮಸಾಜ್ ಮಾಡಿ. ಇದರಿಂದ ಒಡೆಯೋದು ಕಡಿಮೆ ಆಗುತ್ತೆ ಮತ್ತೆ ನಿಮ್ಮ ಮಗುವಿನ ಚರ್ಮ ತುಂಬಾ ಸಾಫ್ಟ್ ಆಗಿ ಆಗುತ್ತೆ. ಈ ಹೋಮ್ ರೆಮಿಡಿ ಯೂಸ್ ಮಾಡೋದು ಚಳಿಗಾಲ ಅಲ್ದೇನೆ ದಿನಾನೂ ಯೂಸ್ ಮಾಡಬಹುದು. ಇದರಿಂದ ನಿಮ್ಮ ಮಗುವಿನ ಕಲರ್ ಕೂಡ ಚೆನ್ನಾಗಾಗತ್ತೆ. ಸೊ ಈ ಟಿಪ್ ಒಂದೇ ವಾರ ಕೂಡ ನೀವು ಯೂಸ್ ಮಾಡಿದ್ರೆ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇದು ಉಗುರು ಬೆಚ್ಚಗಿನ ನೀರು. ಇವಾಗ ನೀವು ಚಳಿಗಾಲ ಅಂತ ಅಂದು ಬಿಸಿ ನೀರಲ್ಲಿ ಅಂದ್ರೆ ಕೆಲವೊಂದು ಬಾರಿ ದೊಡ್ಡವರು ನಾವೇ ಸ್ನಾನ ಮಾಡ್ತಾ ಇರಲಿ, ಅಷ್ಟೊಂದು ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾ ಇರ್ತಾರೆ. ಸೊ ಇದರಿಂದ ನಿಮ್ಮ ಮಗುವಿನ ಚರ್ಮದ ಮೇಲೆ ಇರುವಂತಹ ನ್ಯಾಚುರಲ್ ಆಯಿಲ್ ಅದೇನಿರುತ್ತಲ್ಲ, ಅದು ಬಿಸಿನೀರಿಂದ ಮಾಡಿಸೋದ್ರಿಂದ ಹೋಗ್ಬಿಡುತ್ತೆ. ಇನ್ನು ಜಾಸ್ತಿ ಡ್ರೈ ಆಗಿ ಡಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಉಗುರು ಬೆಚ್ಚಗಿರೋ ನೀರಲ್ಲೇ ಸ್ನಾನ ಮಾಡಿಸಿ. ಸೊ ಇದರಿಂದ ಯಾವುದೇ ನ್ಯಾಚುರಲ್ ಆಗಿರೋ ಆಯಿಲ್ ಹೋಗೋದಿಲ್ಲ ಮತ್ತೆ ಚರ್ಮ ಕೂಡ ಸಾಫ್ಟ್ ಆಗಿರುತ್ತೆ. ಇಂಥ ಸಣ್ಣ ಪುಟ್ಟ ತಪ್ಪಿರುತ್ತಲ್ಲ, ಸೊ ಅದರಿಂದ ನಿಮ್ಮ ಮಗುವಿನ ಚರ್ಮ ನೀವೇ ಹಾಳು ಮಾಡ್ಕೊಂತ ಹೋಗ್ತಾ ಇರ್ತೀರಾ. ಸೊ ಹಾಗಾಗಿ ಆದಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸಿ, ತುಂಬಾ ಬಿಸಿ ನೀರಲ್ಲಿ ಮಾಡಿಸೋದಕ್ಕೆ ಹೋಗ್ಬೇಡಿ. 4ನೇದು ಕಡಲೆ ಹಿಟ್ಟು ಮತ್ತೆ ಹಾಲಿನ ಕೆಲೆ. ಒಂದೊಂದು ಮಗು ಕೆನ್ನೆ ಭಾಗದಲ್ಲಿ, ಮೊಣಕೈ ಮೊಣಕಾಲಿನಲ್ಲಿ ಜಾಸ್ತಿ ಹೊಡೆದು ಸ್ಕಿನ್ ಎಲ್ಲ ಡ್ರೈ ಆಗಿ ಸ್ವಲ್ಪ ತುರ್ಕೆ ಬರ್ತಾ ಇರುತ್ತೆ. ಅಂತ ಮಗುವಿಗೆ ಈ ಕಡಲೆ ಹಿಟ್ಟು ಮತ್ತೆ ಕೆನ್ನೆ 2 ಮಿಕ್ಸ್ ಮಾಡಿ ಮುಖ ಭಾಗದಲ್ಲಿ ಮತ್ತೆ ನಿಮ್ಮ ಮಗುಗೆ ಎಲ್ಲಿ ಜಾಸ್ತಿ ಡ್ರೈ ಅನಿಸ್ತಾ ಇರುತ್ತಲ್ಲ ಸ್ಕಿನ್, ಅಲ್ಲಿ ಕ್ಲೀನ್ ಆಗಿ ಮಸಾಜ್ ಮಾಡಿ ವಾಶ್ ಮಾಡಿ. ಇದರಿಂದ ಅದು ಒಡೆಯೋದು ಕೂಡ ಕಡಿಮೆ ಆಗುತ್ತೆ ಮತ್ತೆ ನಿಮ್ಮ ಮಗುವಿನ ಚರ್ಮ ಸಾಫ್ಟ್ ಆಗಿ ಒಳ್ಳೆ ಗ್ಲೋ ಬರುತ್ತೆ. ಈ ಟಿಪ್ ನ ನೀವು ಡೈಲಿ ಒಂದ್ಸರಿ ಅಥವಾ 2 ದಿನಕ್ಕೆ ಒಂದ್ಸತಿ ಆದ್ರೂ ಯೂಸ್ ಮಾಡಬಹುದು. ಆದ್ರೆ ಈ ಕಡಲೆ ಹಿಟ್ಟು ಯೂಸ್ ಮಾಡುವಾಗ ಇದೊಂದು ವಿಚಾರ ನೆನ್ಪಿಟ್ಕೋಬೇಕು, ಆ ಕಡಲೆ ಹಿಟ್ಟು ತುಂಬಾ ಸ್ಮೂತ್ ಆಗಿರ್ಬೇಕು.
ಅಂದರೆ ಹಾರ್ಶ್ ಆಗಿತ್ತು ಅಂದರೆ ನಿಮ್ಮ ಮಗುವಿನ ಚರ್ಮನ ಅದೇ ಒಂಥರ ರಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇನ್ನೂ ಜಾಸ್ತಿ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಒಂದ್ಸಾರಿ ಚೆಕ್ ಮಾಡಿಕೊಂಡು ಮಗುಗೆ ಯೂಸ್ ಮಾಡ್ಕೊಳ್ಳಿ. 5ನೇದು ಮಾಯ್ಶ್ಚರೈಸರ್. ಈ ಚಳಿಗಾಲ ಮುಗಿಯೋವರೆಗೂ ಈ ಮಾಯ್ಶ್ಚರೈಸರ್ ಅತಿ ಮುಖ್ಯ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ನೀವು ಈ ಮಳೆಗಾಲ ಅಥವಾ ನಾರ್ಮಲ್ ಡೇಸ್ ಅಲ್ಲಿ 2 ಟೈಮ್ ಯೂಸ್ ಮಾಡ್ತಾ ಇದ್ರೆ ಈ ಚಳಿಗಾಲ ಮುಗಿಯೋವರೆಗೂ ನೀವು ಅಟ್ಲೀಸ್ಟ್ 4 ಬಾರಿ ಆದ್ರೂ ಯೂಸ್ ಮಾಡ್ಬೇಕಾಗುತ್ತೆ. ಬೆಳಗ್ಗೆ ಸಂಜೆ ನಾರ್ಮಲ್ ಯೂಸ್ ಮಾಡ್ತಾ ಇರ್ತೀರಾ, ಬಟ್ ಮಧ್ಯಾಹ್ನನೂ ಯೂಸ್ ಮಾಡಿ, ಯಾಕಂದ್ರೆ ಸ್ವಲ್ಪ ತಂಪು ವಾತಾವರಣ ಇರುತ್ತೆ, ಆ ಸಣ್ಣನೆ ತಂಪು ಗಾಳಿಯಿಂದನೂ ಮಗುವಿನ ಚರ್ಮ ಹೊಡಿತಾ ಇರುತ್ತೆ. ಸೊ ಈ ಮಾಯ್ಶ್ಚರೈಸರ್ ನ ಯೂಸ್ ಮಾಡಿದ್ರೆ ನಿಮ್ಮ ಮಗುವಿನ ಚರ್ಮ ಜಾಸ್ತಿ ಹೊತ್ತು ಮಾಯ್ಶ್ಚರೈಸ್ ಇಟ್ಟು ಯಾವುದೇ ರೀತಿ ಹೊಡಿದಂಗೆ ನೋಡ್ಕೊಳ್ಳುತ್ತೆ. ಇದು ಕೂಡ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿರ್ತೀರಲ್ಲ ಅದನ್ನೇ ಕಂಟಿನ್ಯೂ ಮಾಡಿ. ಪದೇ ಪದೇ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಬ್ರ್ಯಾಂಡ್ನೆಲ್ಲ ಚೇಂಜ್ ಮಾಡ್ಕೋಬೇಡಿ. ನಿಮ್ಮ ಬ್ರ್ಯಾಂಡ್ ಅಂದ್ರೆ ನಿಮ್ಮ ಮಗುಗೆ ಯಾವ್ದು ಸೂಟ್ ಆಗುತ್ತಲ್ಲ ಅದೇ ಬ್ರ್ಯಾಂಡ್ ನ ಕಂಟಿನ್ಯೂ ಮಾಡ್ತಾ ಹೋಗಿ. 6ನೇದು, ನಿಮ್ಮ ಮಗುಗೆ ಏನಾದರೂ 6 ತಿಂಗಳು ಮೇಲಾಗಿತ್ತು ಅಂದ್ರೆ ಜಾಸ್ತಿ ಅಲ್ಲ, ಸ್ವಲ್ಪ ಸ್ವಲ್ಪ ಆದ್ರೂ ನೀರು ಕುಡಿಸ್ತಾ ಬನ್ನಿ. ಇವಾಗ ಚಳಿಗಾಲ ಅಂದ್ರೆ ಜಾಸ್ತಿ ಸುಸು ಮಾಡೋದು ಕಾಮನ್, ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವಾಗ ಜಾಸ್ತಿ ನೀರು ಕುಡಿಸೋದ್ರಿಂದ ನಿಮ್ಮ ಮಗುವಿನ ಚರ್ಮ ಒಳಗಿಂದ ಹೈಡ್ರೇಟ್ ಆಗ್ತಾ ಹೋಗುತ್ತೆ, ಒಡೆಯೋದು ಇಲ್ಲ. ಇನ್ ಕೇಸ್ ನಿಮ್ಮ ಮಗು ಏನಾದರೂ 6 ತಿಂಗಳು ಒಳಗಡೆ ಇದ್ರೆ ಜಾಸ್ತಿ ಮೇಲೆ ಮೇಲೆ ಎದೆ ಹಾಲು ಕುಡಿಸ್ತಾ ಬನ್ನಿ. ಇದರಿಂದ ಎದೆ ಹಾಲಿನಲ್ಲೇ 70ರಿಂದ 80% ಅಷ್ಟು ನೀರಿನ ಅಂಶ ಇರುತ್ತೆ. ಸೊ ಅಲ್ಲಿಂದನೇ ಅದಕ್ಕೆ ಚರ್ಮ ಹೈಡ್ರೇಟ್ ಆಗ್ತಾ ಹೋಗುತ್ತೆ. 7ನೇದು, ನಿಮ್ಮ ಮಗುಗೆ ಆದಷ್ಟು ಫುಲ್ ಸ್ಲೀವ್ಸ್ ಟೀ ಶರ್ಟ್ ಆಗ್ಲಿ ಪ್ಯಾಂಟ್ ಆಗ್ಲಿ ಹಾಕ್ತಾ ಬನ್ನಿ. ಯಾವುದು ಅಂದ್ರೆ ಕೈ ಕಾಲ್ಗಳನ್ನ ಕವರ್ ಆಗುತ್ತಲ್ಲ ಆ ತರ ಬಟ್ಟೆಗಳನ್ನ ಹಾಕಿ ಬೆಳಗ್ಗೆ ಮತ್ತೆ ಸಂಜೆ. ಟೋಪಿ ಆಯ್ತು ಅಥವಾ ಈ ತರ ಕುಲಾಯ ಆಯ್ತು ಕಟ್ತಾ ಬನ್ನಿ. ಎಷ್ಟು ಸಾಧ್ಯನೋ ಅಷ್ಟು ಬೆಚ್ಚಗಿದ್ದಷ್ಟು ನಿಮ್ಮ ಮಗುವಿನ ಚರ್ಮಕ್ಕೆ ಹಾರೈಕೆ ಸಿಗ್ತಾ ಹೋಗುತ್ತೆ. ಅದಲ್ದಲೆ ನಿಮ್ಮ ಮಗುಗೆ ಅನ್ನೆಸೆಸರಿ ಆಗಿ ಈ ಕೆಮ್ಮು ನೆಗಡಿ ಜ್ವರ ಎಲ್ಲ ತಡೆಗಟ್ಟಬಹುದು. ಆದಷ್ಟು ಕಾಟನ್ ಬಟ್ಟೆನೆ ಯೂಸ್ ಮಾಡ್ತಾ ಬನ್ನಿ. ಸೊ ಇದಿಷ್ಟು ಹೋಮ್ ರೆಮಿಡೀಸ್ ಮತ್ತೆ ಟಿಪ್ಸ್. ಯಾವುದೇ ಒಂದು ಹೋಮ್ ರೆಮಿಡಿ ಆಗ್ಲಿ ಅಥವಾ ಏನೇ ಆಗ್ಲಿ ನಾಳೆನೆ ರಿಸಲ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ರಿಸಲ್ಟ್ ಸ್ಲೋ ಆಗಿರುತ್ತೆ, ಆದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಮತ್ತೆ ನಿಮ್ಮ ಮಗುವಿನ ಚರ್ಮಕ್ಕೂ ಕೂಡ ಯಾವುದೇ ರೀತಿ ಹಾನಿ ಉಂಟು ಮಾಡೋದಿಲ್ಲ. ಈ ವಿಡಿಯೋ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಸಜೆಷನ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ, ಮಾಹಿತಿ ಒಳ್ಳೇದು ಅಂತ ಅನ್ಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.